ನಮಸ್ತೆ ಕರ್ನಾಟಕ. ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಶುರುವಾಗಿದೆ. ದೀರ್ಘಕಾಲದ ಕಾಯುವಿಕೆಗೆ ಈಗ ಕೊನೆ ಕೊಂಡಿದೆ ಅಂತ ಹೇಳ್ಬೋದು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಹೊಸ BPL ಕಾರ್ಡ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗಳಿಗಾಗಿ ಅರ್ಜಿಗಳನ್ನು ಕರೆದಿದೆ. ಇದು ಕೇವಲ ಸಾಮಾನ್ಯ ಅರ್ಜಿಗಳಿಗಲ್ಲ. ಈ ಬಾರಿ ಸರ್ಕಾರ ಕೆಲವು ವಿಶೇಷ ವರ್ಗಗಳ ಕುಟುಂಬಗಳಿಗೆ ಅಂತ ಪ್ರಮುಖವಾಗಿ ಆದ್ಯತೆ ನೀಡಿದೆ. ಯಾರಿಗಾಗಿ ಈ ಅವಕಾಶ ಅಂತ ಹೇಳ್ತೀನಿ. ನೀವು ಇದಕ್ಕೆ ಅರ್ಹರಾಗಿದ್ರೆ ತಕ್ಷಣ ಅರ್ಜಿಯನ್ನು ಸಲ್ಲಿಸಬಹುದು. ಈ ಬಾರಿ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ಕೇಳಿದ್ರೆ, ಈ ಶ್ರಮ ಕಾರ್ಡ್ ಹೊಂದಿರುವ ಅಸಂಘಟಿತ ಕಾರ್ಮಿಕರು, ಅಂದರೆ ನಿರ್ಮಾಣ ಕಾರ್ಮಿಕರಾಗಿರ್ಬೋದು, ಮನೆ ಕೆಲಸದವರಾಗಿರ್ಬೋದು, ಬೀದಿ ವ್ಯಾಪಾರಿಗಳಾಗಿರ್ಬೋದು, ಮತ್ತು ತೀವ್ರ ವೈದ್ಯಕೀಯ ಸಂಕಷ್ಟದಲ್ಲಿರುವ ಕುಟುಂಬಗಳು ಅರ್ಜಿ ಸಲ್ಲಿಸಬಹುದು. ಅನಾಥರು, ವಿಧವೆಯರು, ಅಂಗವಿಕಲತೆ ಇರೋರು, ಆದಾಯ ಮಿತಿ ಒಳಗೊಂಡಿದ್ರೆ ಇವರು ಕೂಡ ಇದರಲ್ಲಿ ಅರ್ಜಿ ಸಲ್ಲಿಸಬಹುದು. ಕುಟುಂಬ ವಿಭಜನೆಯಾದವರು ಅಥವಾ ಅನರ್ಹ ಕಾರ್ಡನ್ನು ಹೊಂದಿರುವವರು, ಹೊಸದಾಗಿ ಮದುವೆ ಆಗಿರೋರು ಏನಾದರೂ ಇದೆ, ಕುಟುಂಬ ವಿಭಜನೆ ಮಾಡ್ಕೊಂಡಿದ್ರೆ ಅವ್ರಿಗೆ ಕೂಡ ಈಗ ಅರ್ಜಿಯನ್ನು ಸಲ್ಲಿಸಬಹುದು. ಬನ್ನಿ, ಕೆಲವೊಂದಿಷ್ಟು ಮುಖ್ಯ ನಿಯಮಗಳಿವೆ, ಏನೇನು ಅಂತ ನೋಡ್ಕೊಳ್ಳೋಣ. ಇವರ ವಾರ್ಷಿಕ ಆದಾಯ 1,20,000ಕ್ಕಿಂತ ಕಡಿಮೆ ಇರಬೇಕು. ಜಮೀನು 7.5 ಎಕರೆಗಿಂತ ಹೆಚ್ಚಿರಬಾರ್ದು. ಕುಟುಂಬದಲ್ಲಿ ಸರ್ಕಾರದ ನೌಕರರು ಯಾರು ಇರಲೇಬಾರ್ದು. ಇವರು ಟ್ಯಾಕ್ಸ್ನ ಕಟ್ಟಬಾರ್ದು. ಬೇಕಾಗುವ ಅಗತ್ಯ ದಾಖಲೆಗಳನ್ನು ಹೇಳ್ತೀನಿ ಕೇಳಿ. ಅರ್ಜಿ ಸಲ್ಲಿಕೆಗೆ ಮೊದಲು ನೀವು ಈ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು. ಆಧಾರ್ ಕಾರ್ಡ್, ಇ ಶ್ರಮ ಕಾರ್ಡ್, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್. 6 ವರ್ಷದ ಒಳಗಿನ ಮಕ್ಕಳಿದ್ರೆ ಅವರ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಯ್ತು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವಿಕೆಗೆ ಅಧಿಕೃತ ವೆಬ್ಸೈಟ್ ಅಂದರೆ ahar.karnataka.government.in. ಈ ಬಾರಿಯ ಇನ್ನೊಂದು ವಿಶೇಷ ವಿಚಾರ ಅಂತಂದರೆ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಸರ್ಕಾರವನ್ನು ಮಾಡಿಕೊಟ್ಟಿದೆ. ಈಗಾಗಲೇ ರೇಷನ್ ಕಾರ್ಡ್ ಇರೋರಿಗೆ ಇದೊಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಹೆಸರು ತಿದ್ದುಪಡಿ ಮಾಡೋರು, ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡೋರು, ಸದಸ್ಯರನ್ನು ತೆಗೆದು ಹಾಕ್ಬೋದು ಅದರಲ್ಲಿ ಅಂದ್ಕೊಳ್ಳೋರು, ಆಧಾರ್ ಲಿಂಕ್ ಮಾಡಿಸ್ಬೇಕು ಅನ್ನೋರು, ಯಾರೇ ಆಗಿರಲಿ ಇದರಲ್ಲಿ ನೀವು ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು. ಆ ಥರದ ಅವಕಾಶವನ್ನು ಸರ್ಕಾರ ನೀಡಿದೆ. ನೆನಪಿರಲಿ, ಈ ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಸರ್ಕಾರ ನೀಡಿರೋ ಸಮಯ ಅಂತಂದರೆ ಮಾರ್ಚ್ 31, 2026. ಈ ಸಿಕ್ಕಿರೋ ಅವಕಾಶವನ್ನು ಮಿಸ್ ಮಾಡದೆ ಅರ್ಹತೆ ಇರೋರು ಈ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಳಿ. ಈ ಥರದ ಹೊಸ ಯೋಜನೆಗಳನ್ನಾಗಲಿ ಪ್ರಮುಖ ಅಪ್ಡೇಟ್ಗಳನ್ನಾಗಲಿ ಪಡೆದುಕೊಳ್ಳಲು ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.